Welcome to the presentation. In this presentation, we will go through the remaining cost concepts. So in the previous class, we studied about the cost initial concepts like real cost and money cost, opportunity cost, actual cost, so direct and indirect cost. All those ideas we are completed in the first session itself. Now the remaining concepts where regard the common cost is the next, of course, comes there. Now, what is the common cost of production or the common production cost and joint cost? Let's we consider. From a common production process and from a single raw material, two or more than two process emerges. For example, from the crude oil, variety of petroleum products derive. Such products create some peculiar problem for the management. Such products are identifiable as separate products at the conclusion of common processing. That stage is called split off point. Cost incurred up to split off point are common cost. Common cost are cost which cannot be traced to separate production in any direct manner. So ಅಲ್ಲಿ ನೇರವಾಗಿ ಕಾಸ್ಟ್ಗಳ ಬಗ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗುವುದಿಲ್ಲ, ಜೊತೆಯಾಗಿ ಕೆಲವು ಆಕ್ಷನ್ಗಳು ಆಗುವಂತಹದ್ದು. ಸೊ ಅಲ್ಲಿ ಆ ಸಂದರ್ಭದಲ್ಲಿ ಕಾಸ್ಟ್ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಕಾಮನ್ ಪ್ರೊಡಕ್ಷನ್ ಪ್ರಾಸೆಸ್ ಆಗಿರುತ್ತೆ, ಬಟ್ ಸಿಂಗಲ್ ರಾ ಮೆಟೀರಿಯಲ್ ಒಂದೇ ಇರುತ್ತೆ, ಆದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಾಸೆಸ್ ಅಲ್ಲಿ ಆಗ್ತಾ ಇರ್ತದೆ. ಆ ಒಂದೊಂದು ಪ್ರಾಸೆಸ್ ಅಲ್ಲಿ ಆದಾಗ ಒಂದೊಂದು ವಸ್ತುಗಳು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳುವಂತಹದ್ದು. ಕ್ರೂಡ್ ಆಯಿಲ್ನ ವೆರೈಟಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲಿ ಡಿರೈವ್ ಮಾಡುವಂತಹದ್ದು, ಆ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಮಾಡುವಾಗ ಅಲ್ಲಿ ಆಗುವಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುವಂತಹ ಸನ್ನಿವೇಶವನ್ನಲ್ಲಿ ಹೆಸರಿಸಿದ್ದಾರೆ. ಸ್ಪ್ಲಿಟ್ ಆಫ್ ಪಾಯಿಂಟ್ ಅನ್ನೋ ಸಂದರ್ಭದ ಆ ಕಾಸ್ಟ್ ಅನ್ನು ಅಲ್ಲಿ ಹೇಳ್ತಾರೆ. ಮುಂದೆ ಇಟ್ ಈಸ್ an increase in the production of one product causes an increase in the output of another product, then the products are called joint products. ಸೊ ಒಂದು ಉತ್ಪಾದನೆ ಅಥವಾ ಒಂದು ಪ್ರಾಡಕ್ಟ್ನ ಉತ್ಪಾದನೆ ಕಾರಣ ಆಗುತ್ತೆ ಇನ್ನೊಂದು ಪ್ರಾಡಕ್ಟ್ನ ಉತ್ಪಾದನೆಗೆ ಜೊತೆಯಾಗಿ ಅಂತ ಆದರೆ ಅದನ್ನು ನಾವು ಜಾಯಿಂಟ್ ಪ್ರಾಡಕ್ಟ್ ಅಂತ ಕರಿಬೋದಂತೆ. ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಒನ್ ಪ್ರಾಡಕ್ಟ್ ಕಾಸಸ್ ಆ್ಯಂಡ್ ಇನ್ಕ್ರೀಸ್ ಇನ್ ದಿ ಔಟ್ಪುಟ್ ಆಫ್ ಎನದರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ನ ಉತ್ಪಾದನೆ ಇನ್ನೊಂದು ಪ್ರಾಡಕ್ಟಿಗೆ ಕಾರಣ ಆಗುವಂಥದ್ದು. ಕಾಸ್ಟ್ ಆಫ್ ದಿ ಜಾಯಿಂಟ್ ಪ್ರಾಡಕ್ಟ್ ಆರ್ ಜಾಯಿಂಟ್ ಕಾಸ್ಟ್. ಇಲ್ಲಿ ಆಗುವಂಥ ಖರ್ಚುಗಳು ಜಾಯಿಂಟ್ ಕಾಸ್ಟ್ ಆಗಿರುತ್ತೆ. ವೆನ್ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಬೈ ಕೋಲ್, coke and other products are also emerges. Purchase price of coal is joint cost of coke. ಸೊ ಅಲ್ಲಿ ಕೋಲ್ ಎಲ್ಲ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ, ಗ್ಯಾಸ್ ಸಂದರ್ಭದಲ್ಲಿ ಅಲ್ಲಿ ಒಂದರ ಖರ್ಚು ಇನ್ನೊಂದರ ಖರ್ಚು ಅಂತ ಎಣಿಸದೆ ಜೊತೆಯಾಗಿ ಐಟಮ್ಗಳು ಬಿಡುಗಡೆ ಆಗುವಂಥದ್ದು, ಉತ್ಪಾದನೆ ಆಗುವಂಥದ್ದು. ಸೊ ಅದಕ್ಕೆ ಅಲ್ಲಿ ಜಾಯಿಂಟ್ ಕಾಸ್ಟ್ ಅಂತ ನಾವು ಸಾಮಾನ್ಯವಾಗಿ ಹೆಸರಿಸುವಂಥದ್ದು ಅಂತ ತಿಳಿಬೇಕಾಗುತ್ತೆ. ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ನ ಆ್ಯಂಗಲಲ್ಲಿ ಕೂಡ ಅಲ್ಲಿ ಹೇಳ್ಬೋದು, ಆ್ಯಂಡ್ ಇವನ್ ಗ್ಯಾಸ್ ಆ್ಯಂಗಲಲ್ಲಿ ಕೂಡ ಹೇಳ್ತಾರೆ. ಗ್ಯಾಸ್ ಆ್ಯಂಗಲಲ್ಲಿ ಜಾಯಿಂಟ್ ಪ್ರಾಡಕ್ಟ್ಗಳ ಜಾಯಿಂಟ್ ಕಾಸ್ಟ್ಗಳನ್ನು ಹೇಳಿದರೆ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳಲ್ಲಿ ಬಿಡುಗಡೆ ಆಗುವ ಬೇರೆ ಬೇರೆ ಸಂದರ್ಭದಲ್ಲಿ ಸ್ಟೇಜ್ ವಾರಿ ಬಿಡುಗಡೆ ಆಗುವುದನ್ನಲ್ಲಿ ಕಾಮನ್ ಕಾಸ್ಟ್ನ ಹೆಸರಲ್ಲಿ, ಕಾಮನ್ ಪ್ರೊಡಕ್ಷನ್ ಕಾಸ್ಟ್ನ ಹೆಸರಲ್ಲಿ ಹೇಳಿದ್ದಾರೆ. ಮುಂದೆ ಕಾಸ್ಟ್ನ ನೆಕ್ಸ್ಟ್ನ ವಿಧಾನಗಳನ್ನು ನಾವು ನೋಡಲಿಕ್ಕೆ ಹೊರಟಾವಾಗ ಹಿಸ್ಟೋರಿಕಲ್ ಕಾಸ್ಟ್ ಅಂತ ಹೇಳ್ಕೊಂಡು ನೆಕ್ಸ್ಟ್ ಸಿಗುತ್ತೆ. ಹಿಸ್ಟೋರಿಕಲ್ ಕಾಸ್ಟ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್. ದಿ ಕಾಸ್ಟ್ ಒರಿಜಿನಲಿ ಪೇಯ್ಡ್ ಇನ್ ಆರ್ಡರ್ ಟು ಎಕ್ವೈರ್ ಅನ್ ಅಸೆಟ್ ಆರ್ ಹಿಸ್ಟೋರಿಕಲ್ ಕಾಸ್ಟ್. ಇಟ್ ಈಸ್ ದಿ ಕಾಸ್ಟ್ ಆಫ್ ಅನ್ ಅಸೆಟ್ಸ್, ಸೇ ಪ್ಲಾಂಟ್, ಎಕ್ವಿಪ್ಮೆಂಟ್, ಮೆಟೀರಿಯಲ್ಸ್ ಎಕ್ವೈರ್ಡ್ ಇನ್ ದಿ ಪಾಸ್ಟ್. ಈಗಾಗಲೇ ಹಿಂದೆ ಮಾಡಿದಂಥ ಖರ್ಚುಗಳನ್ನು ನಾವು ಹಿಸ್ಟೋರಿಕಲ್ ಕಾಸ್ಟ್ ಅಂತ ಕರಿಬೋದು. ರೀಪ್ಲೇಸ್ಮೆಂಟ್ ಕಾಸ್ಟ್ ಅಂದರೆ ಹಿಸ್ಟೋರಿಕಲ್ ಕಾಸ್ಟಿಗೆ ಆದ ಐಟಮ್ ಅನ್ನು ರೀಪ್ಲೇಸ್ ಮಾಡುವಾಗ ಆಗುವಂಥ ಖರ್ಚನ್ನು ನಾವು ರೀಪ್ಲೇಸ್ಮೆಂಟ್ ಕಾಸ್ಟ್ ಅಂತ ಕರೀತೇವೆ. ರೆಫರ್ಸ್ ಟು ದಿ ಔಟ್ಲೇಸ್ ವಿಚ್ ಹ್ಯಾಸ್ ಟು ಬಿ ಮೇಡ್ ಫಾರ್ ದಿ ರೀಪ್ಲೇಸಿಂಗ್ ದಿ ಸೇಮ್ ಅಸೆಟ್. ಅದನ್ನು ರೀಪ್ಲೇಸ್ ಮಾಡುವ ಸಂದರ್ಭ. ಹಿಸ್ಟೋರಿಕಲ್ ಕಾಸ್ಟ್ ಆಫ್ ದಿ ಪಾಸ್ಟ್ ಕಾಸ್ಟ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಆಫ್ ದಿ ಪ್ರೆಸೆಂಟ್ ಕಾಸ್ಟ್. ಈಗಿನ ಪ್ರಸ್ತುತದ ಖರ್ಚು ರೀಪ್ಲೇಸ್ಮೆಂಟ್, ಹಿಸ್ಟೋರಿಕಲ್ ಈಗಾಗಲೇ ಮಾಡಿದ ಖರ್ಚುಗಳು. Price changes over a time causes a differences between historical cost and the replacement cost. Suppose the price of typewriter was 5,000 in the year 2000 and 7,000 in the year 2005. ಒಂದೊಮ್ಮೆ ಟೈಪ್ ರೈಟರ್ ಪರ್ಚೇಸ್ ಮಾಡುವಾಗ 2000ನೇ ಇಸವಿಯಲ್ಲಿ ಟೈಪ್ ರೈಟರ್ ಪರ್ಚೇಸ್ ಮಾಡೋದಾದ್ರೆ 5,000 ಇತ್ತು. ಈ 5,000 ಹಿಸ್ಟೋರಿಕಲ್ ಕಾಸ್ಟ್. ಈಗ ಡ್ಯಾಮೇಜ್ ಆಯ್ತದು. ಆಮೇಲೆ 2005ನೇ ಇಸವಿಯಲ್ಲಿ ಪುನಃ ಟೈಪ್ ರೈಟರ್ ಪರ್ಚೇಸ್ ಮಾಡಿದಾಗ 7,000 ಆಯಿತು. ಇದು ರೀಪ್ಲೇಸ್ಮೆಂಟ್ ಖರ್ಚಾಗಿರುತ್ತೆ. ಸೊ ರೀಪ್ಲೇಸ್ಮೆಂಟ್. ಸೊ ಹಿಸ್ಟೋರಿಕಲ್ ಆರಂಭದ ಖರ್ಚು, ರೀಪ್ಲೇಸ್ಮೆಂಟ್ ತದನಂತರ ಮಾಡುವ ಖರ್ಚು ಅಂತ ನಾವು ತಿಳಿಬೇಕು.
Here the rupees 5,000 is the historical cost, 7,000 is the replacement cost. The concepts of replacement cost is very useful to the management. Replacement cost management is ತುಂಬಾನೇ ಉಪಕಾರಿ. The replacement cost projects a true picture of while the historical cost give the poor projection to the management. Historical costs are used in the assessment of new worth of the firm for accounting purpose. The replacement costs are the used for business decisions in the renovation of the firm. ಯಾವುದೊಂದು ಫಾರ್ಮ್ನ ರಿನೋವೇಷನ್ ಎಲ್ಲ ಮಾಡುವ ಸಂದರ್ಭದಲ್ಲಿ ರಿಪ್ಲೇಸ್ಮೆಂಟ್ ಕಾಸ್ಟ್ಗೆ ಪ್ರಾಧಾನ್ಯತೆ ಕೊಟ್ಟು ಅನಾಲಿಸಿಸ್ ಮಾಡ್ತಾರೆ ಅಂತ ತಿಳಿಬೇಕಾಗುತ್ತೆ. ಮುಂದೆ ಬಿಸ್ನೆಸ್ ಕಾಸ್ಟ್ ಮತ್ತು ಫುಲ್ ಕಾಸ್ಟ್ ಎನ್ನುವಂಥ ಕಾನ್ಸೆಪ್ಟ್ಸ್ ಬಗ್ಗೆ ಅವರು ಹೇಳ್ತಾರೆ. ಇಲ್ಲಿ ಬಿಸ್ನೆಸ್ ಕಾಸ್ಟ್ ಅಂದರೆ ಬಿಸ್ನೆಸ್ ಕಾಸ್ಟ್ ಆರ್ ಆಲ್ ದಿ ಕಾಸ್ಟ್ ಇನ್ಕರ್ಡ್ ಇನ್ ಕ್ಯಾರಿಂಗ್ ಔಟ್ ದಿ ಬಿಸ್ನೆಸ್ ಅಲ್ಲಿ ಕ್ಯಾರಿ ಮಾಡುವಾಗ ಆಗುವಂಥ ತಗಲುವಂಥ ಎಲ್ಲ ಖರ್ಚುಗಳನ್ನಲ್ಲಿ ಬಿಸ್ನೆಸ್ ಕಾಸ್ಟ್ ಅಂತ ಕರಿಬೋದು. ದಿ ಕಾನ್ಸೆಪ್ಟ್ಸ್ ಆಫ್ ಬಿಸ್ನೆಸ್ ಕಾಸ್ಟ್ ಇಸ್ ಸಿಮಿಲರ್ ಟು ದಿ ಕಾನ್ಸೆಪ್ಟ್ಸ್ ಆಫ್ ಆಕ್ಚುಯಲ್ ಕಾಸ್ಟ್ಗೆ ಸಿಮಿಲರ್ ಆಗಿದೆ. According to Donald Watson, business cost includes all the payments and contractual obligations on plant and equipment. Business costs are relevant for the firm's loss, profit accounts and for tax and legal purposes. So ಅಲ್ಲಿ ಲೀಗಲ್ ಪರ್ಪಸ್ಗೆ ಟ್ಯಾಕ್ಸ್ಗೆ ಎಲ್ಲದಕ್ಕೂ ಅಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದನ್ನು ಬಿಸ್ನೆಸ್ ಕಾಸ್ಟ್ ಅಂತ ಕರೀತಾರೆ. The concepts of full cost includes alternative cost and normal profit. Alternative cost ಮತ್ತು ನಾರ್ಮಲ್ ಪ್ರಾಫಿಟ್ ಎರಡನ್ನು ಇನ್ಕ್ಲೂಡ್ ಮಾಡ್ತೇವೆ ಫುಲ್ ಕಾಸ್ಟ್ ಅಲ್ಲಿ. Alternative cost or opportunity cost are the expected earning from the next best use of the firm resources. Normal profit is the minimum profit required for the existence of a firm. Full cost are relevant for decision making. ಒಟ್ಟು ವೆಚ್ಚ ಅಲ್ಲಿ ಡಿಸಿಷನ್ ಮೇಕಿಂಗ್ಗೆ ತುಂಬ ಉಪಕಾರಿ ಅಥವಾ ತುಂಬಾನೇ ಅಗತ್ಯ ಇರುತ್ತೆ. ಆ್ಯಂಡ್ ನಾರ್ಮಲ್ ಪ್ರಾಫಿಟ್ ಮಿನಿಮಮ್ ಪ್ರಾಫಿಟ್ ಆಗಿರುತ್ತೆ, ಎಕ್ಸಿಸ್ಟ್ ಫರ್ಮ್ ಮೈಂಟೈನ್ ಮಾಡಲಿಕ್ಕೆ ಮಿನಿಮಮ್ ಆಗಿ ಅಗತ್ಯ ಇರುವಂಥ ಕಾಸ್ಟ್ ಆಗಿರುತ್ತೆ. ಆಲ್ಟರ್ನೇಟಿವ್ ಕಾಸ್ಟ್ ಸಾಮಾನ್ಯವಾಗಿ ನಾವು ಅಪರ್ಚುನಿಟಿ ಕಾಸ್ಟನ್ನೇ ಹೇಳುವಂಥದ್ದು ಅಂತ ಇಲ್ಲಿ ನೀವು ಹೆಸರಿಸಬೇಕಾಗುತ್ತೆ. ಸೊ ಕಾಸ್ಟ್ನ ನೆಕ್ಸ್ಟ್ ಥರದ ಟೈಪ್ಸ್ಗಳ ಬಗ್ಗೆ ನಾವು ನೋಡೋದಾದರೆ ಇನ್ನೊಂದು ಬಹುಮುಖ್ಯವಾಗಿರುವಂಥ ಕಾಸ್ಟ್ ಯಾವುದು ಕೇಳಿದ್ರೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಮತ್ತು ಇಂಪ್ಲಿಸಿಟ್ ಕಾಸ್ಟ್. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್ ದಿ ಕಾಸ್ಟ್ ವಿಚ್ ಕಮ್ ಅಂಡರ್ ಆಕ್ಚುಯಲ್ ಆರ್ ಬಿಸ್ನೆಸ್ ಕಾಸ್ಟ್ ಎಂಟರಿಂಗ್ ಇನ್ ಟು ದಿ ಬುಕ್ಸ್ ಆಫ್ ಅಕೌಂಟ್ಸ್. Explicit costs are those costs which are in the nature of contractual payments and are paid by the employer to the factors of production, excluding himself, in the form of wages, rent, interest, utility expenses and payment of raw materials. So ಇಲ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದರೆ ಕಂಪನಿಯ ಅಕೌಂಟೆಂಟ್ ಬುಕ್ಕಲ್ಲಿ ಎಂಟ್ರಿ ಮಾಡುವಂಥ ಖರ್ಚುಗಳು. ಅದು ರಾ ಮೆಟೀರಿಯಲ್ ಅದಾಗಿರ್ಬೋದು, ವೇಜಿನದ್ದಾಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಬೇರೆ ಬೇರೆ ಮಾಡುವಂಥ ಆ ಉದ್ಯಮಿಗೆ ಹೊರತಾಗಿ ಆತ ಮಾಡುವಂಥ ಎಲ್ಲ ಖರ್ಚುಗಳನ್ನು ಅಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಆ ಉದ್ಯಮಿ ಅಥವಾ ಎಂಟರ್ಪ್ರಿನರಿಗೆ ಅವನೇ ಖರ್ಚು ಮಾಡುವಂಥದ್ದನ್ನು ಅಲ್ಲಿ ಎಂಟ್ರಿ ಮಾಡೋದಿಲ್ಲ ಅಂತ ನೀವು ಗಮನಿಸಬೇಕಾಗುತ್ತೆ. ಅದಕ್ಕೆ ಎಕ್ಸ್ಕ್ಲೂಡಿಂಗ್ ಹಿಮ್ಸೆಲ್ಫ್ ಅಂತ ಹೇಳಿದ್ವಿ. ಎಕ್ಸ್ಕ್ಲೂಡಿಂಗ್ ಎಂಟರ್ಪ್ರಿನರ್ ಅಥವಾ ಹಿಮ್ಸೆಲ್ಫ್ ನೋಡಿ ಗಮನಿಸಿ. ಆದರೆ ಇಂಪ್ಲಿಸಿಟ್ ಕಾಸ್ಟ್ ಅಂದರೆ arises when factors in its are owned by the employer himself. Implicit costs are the costs which do not take the form of cash outlays and do not appear in the system. Implicit costs are also called imputed cost. Implicit costs are the earnings of the owner employed the resources. They are difficult to compute because implicit costs do not involve cash payments. ಇದು ಕ್ಯಾಶ್ ಪೇಮೆಂಟ್ ಅನ್ನು ಒಳಗೊಂಡಿರೋದಿಲ್ಲ. ಆ ಉದ್ಯಮಿ ಅವನೇ ಅಲ್ಲಿ ಏನು ಕೆಲಸಗಾರನಾಗಿ ಕೆಲಸ ಮಾಡುವಂಥದ್ದು, ಅವನೇ ಅಲ್ಲಿ ಹೆಚ್ಚುವರಿಯಾಗಿ ಹಣ ಹಾಕುವಂಥದ್ದು, ಅವನದೇ ಭೂಮಿಯನ್ನು ಏನು ಕಂಪನಿಗೆ ಬಿಡುವಂಥದ್ದು. ಅಂಥ ಸಂದರ್ಭದಲ್ಲಿ ಆ ಎಲ್ಲ ಸಂದರ್ಭದಲ್ಲಿ ಅವನಿಗೆ ರಿಟರ್ನ್ ಸಿಗಬೇಕು. ಆತ ಕೆಲಸ ಮಾಡಿದರೆ ಅವನಿಗೂ ಹಣ ರಿಟರ್ನ್ ಕೊಡಬೇಕು, ಸಂಬಳ. ಆತನ ಭೂಮಿ ಕೊಟ್ಟರೆ ಅವನ ಭೂಮಿಗೆ ಗೇಣಿ ಕೊಡಬೇಕು, ಆತನ ಬಂಡವಾಳ ಹಾಕಿರೋದಕ್ಕೆ ಬಡ್ಡಿ ಕೊಡಬೇಕು. ಸೊ ಈ ರೀತಿ ಆತ ಉದ್ಯಮಿಯೇ ಹಾಕುವಂಥ ಅಥವಾ ಆತನೇ ಡೆಡಿಕೇಟ್ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಕೊಡಬೇಕಾಗುತ್ತೆ ನೋಡಿ. ಅದನ್ನು ನಾವು ಎಂಟರ್ಪ್ರಿನರ್ ಕಾಸ್ಟ್ ಅಥವಾ ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರೆಯುವಂಥದ್ದು, ಇಂಪ್ಯೂಟೆಡ್ ಕಾಸ್ಟ್. ಬಟ್ ಅದನ್ನು ಕಂಪನಿ ಕಂಪನಿಯ ಏನು ಅಕೌಂಟೆಂಟ್ ಬುಕ್ಕಲ್ಲಿ ಸಾಮಾನ್ಯವಾಗಿ ಎಂಟ್ರಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಕಂಪನಿಯಲ್ಲಿ ಅಕೌಂಟ್ ಬುಕ್ಕಲ್ಲಿ ಬೇರೆ ಹೊರಗಿನ ವೆಚ್ಚಗಳನ್ನು ಮಾತ್ರ ಪ್ರಧಾನವಾಗಿ ಬರೀತಾರೆ, ಆತ ಮಾಡಿದ ಖರ್ಚುಗಳ ಬಗ್ಗೆ ಬರೆಯುವುದಿಲ್ಲ. ಸೊ ಅದು ವ್ಯತ್ಯಾಸವನ್ನು ಗಮನಿಸಬೇಕು.
Implicit costs are not recorded in the books of account. They play a crucial role in the business choice of alternative and hence relevance in decision making. But when we consider the decision making, the implicit cost is very important because how much he actually that he is investing, that's also the matter with regard that the cost. So without considering that, only considering the outside matter, that the firm's analysis is not complete that. So that's why the both implicit and explicit both is very important. Rather we have to consider that implicit cost also ಅಂತ ಹೇಳ್ತಾರೆ. The factor in its owned by the entrepreneur himself can be supplied to others for the contractual sum. If they are not utilized, then business by himself, hence the implicit cost are not the cost in the real sense of the term ಅಂತ ಹೇಳ್ತಾರೆ. So that's why we have to consider both implicit cost and explicit, both we should know and we should consider. But major difference between these two is that implicit cost is entrepreneurial cost, explicit cost is the cost actually enter in the company's accountant book, that you have to note. Company accountant book ಅಲ್ಲಿ ಎಂಟ್ರಿ ಮಾಡುವಂತದ್ದು implicit cost ಆಗಿರುತ್ತೆ. ಕಂಪನಿ ಅಕೌಂಟೆಂಟ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಂತದ್ದು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ. ಕಂಪನಿಯ ಅಕೌಂಟೆಂಟ್ ಬುಕ್ ಅಲ್ಲಿ ಎಂಟ್ರಿ ಮಾಡದಿರುವಂತದ್ದು ಅದು ಎಂಟರ್ಪ್ರೆನ್ಯೂರಿಯಲ್ ಕಾಸ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ explicit cost means actual cost ಅಂತ ಹೇಳ್ಬೋದು. implicit cost ಅಂದರೆ ನಾವು ಎಂಟರ್ಪ್ರಿನರ್ಗೆ ಸಂಬಂಧಪಟ್ಟಂಥ ಕಾಸ್ಟ್, ಎಂಟರ್ಪ್ರಿನರಿಗೆ ಸಂಬಂಧಪಟ್ಟಂಥ ಕಾಸ್ಟ್ಗಳನ್ನು ನಾವು ಹೇಳಲಿಕ್ಕಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದರೆ ಕಂಪನಿಯ ಅಕೌಂಟೆಂಟ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಂಥ ಖರ್ಚು, ಆ ಅಕೌಂಟೆಂಟ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಂಥದ್ದು. ಇಂಪ್ಲಿಸಿಟ್ ಕಾಸ್ಟ್ ಅಂದರೆ ಎಂಟರ್ಪ್ರಿನರ್ ನಿಜವಾಗಿ ಮಾಡುವ ಏನು ಆತನ ಶ್ರಮ, ಆತನ ಏನು ಭೂಮಿಗೆಲ್ಲ ಕೊಡುವಂಥ ಖರ್ಚುಗಳನ್ನು ಅಂತ ನಾವು ತಿಳಿಬೇಕಾಗುತ್ತೆ. ಮುಂದೆ ಕಾಸ್ಟ್ಗಳ ಸಂಬಂಧಪಟ್ಟಾಗಿ ನಾವು ಹೇಳುವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ತಿಳಿಯುವ ಮೊದಲು ಈ ಸೆಷನ್ ಇಲ್ಲಿಗೆ ಮುಗಿಸೋಣ. ಈ ಒಂದು ಸೆಷನಲ್ಲಿ ಮುಖ್ಯವಾಗಿ ನಾವು ಕಾಸ್ಟ್ಗಳ ಬಗ್ಗೆ, ಅದು ಇಂಪ್ಲಿಸಿಟ್ ಕಾಸ್ಟ್ ಬಗ್ಗೆ, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಬಗ್ಗೆ ಮುಖ್ಯವಾಗಿ ನಾವು ಅಧ್ಯಯನ ಮಾಡಿರುವಂಥದ್ದು. ಬಿಸ್ನೆಸ್ ತೀರ್ಮಾನ ಮಾಡುವ ಸಂದರ್ಭದಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಎಲ್ಲ ಕಾಸ್ಟ್ಗಳ ಅನಾಲಿಸಿಸ್ಗಳು ಬಹಳ ಪ್ರಧಾನವಾಗಿರುತ್ತದೆ. ಮುಂದಿನ ಸೆಷನ್ನಲ್ಲಿ ಇನ್ನು ಇದರ ಮುಂದುವರಿದ ಕಾಸ್ಟ್ ಕಾನ್ಸೆಪ್ಟ್ಸ್ಗಳ ಭಾಗಗಳ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್.